ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವ ತುಂಬ ಹೆಚ್ಚಾಗ್ತಾ ಇದೆ, ನೋ ಡೌಟ್. ಅದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ. ಆದರೆ ಎಟ್ ದಿ ಸೇಮ್ ಟೈಮ್ ಭಾರತದ ವಿರುದ್ಧ ದೊಡ್ಡ ಮಟ್ಟದ ಸಂಚುಗಳು ನಡೀತಾ ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಭಾರಿ ಸಂಚಲನ ಮೂಡಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾರ್ವೆಗೆ ಭೇಟಿ ನೀಡಿದಾಗ ನಡೆದಂತಹ ಒಂದು ಘಟನೆ ಈಗ ಭಾರತದ ರಾಜಕೀಯದಲ್ಲೇ ಬಿರುಗಾಳಿಯನ್ನು ಎಬ್ಬಿಸಿದೆ. ವೀಕ್ಷಕರ, ಈ ಘಟನೆಯ ಹಿಂದೆ ಕೇವಲ ಒಬ್ಬ ಪತ್ರಕರ್ತೆಯ ಆಕ್ರೋಶ ಇದೆಯಾ, ಅಥವಾ ಇದರ ಹಿಂದೆ ಭಾರತದ ವಿರೋಧ ಪಕ್ಷಗಳ ಕೈವಾಡ ಇದೆಯಾ? ನಾರ್ವೆಯ ಪತ್ರಕರ್ತೆ ಹೇಲಾ ಲಿಂಗ್ ಅವರು ಪ್ರಧಾನಿ ಮೋದಿ ಅವರನ್ನು ಉದ್ದೇಶಿಸಿ ಕಿರ್ಚಾಡಿದ್ಯಾಕೆ? ರಾಹುಲ್ ಗಾಂಧಿಯನ್ನು ಆಕೆ ಕಾಂಟ್ಯಾಕ್ಟ್ ಮಾಡಿದ್ಯಾಕೆ? ಇದೆಲ್ಲದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡೋದಕ್ಕಿದೆ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಮೇ 18ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ನಾರ್ವೆಯಲ್ಲಿದ್ದರು. ಅಲ್ಲಿನ ಪ್ರಧಾನಿ ಜೋನಾಸ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ನಂತರ ಪತ್ರಿಕಾಗೋಷ್ಠಿ ಅಥವಾ ಪ್ರೆಸ್ ಬ್ರೀಫಿಂಗ್ ಅನ್ನು ನಡೆಸ್ತಾರೆ. ಈ ಬ್ರೀಫಿಂಗ್ ಮುಗಿದು ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು ಅಲ್ಲಿಂದ ಹೊರಡೋದಕ್ಕೆ ಸಿದ್ಧವಾಗಿದ್ರು. ಅಷ್ಟರಲ್ಲಿದ್ದಕ್ಕಿದ್ದಂತೆ ನಾರ್ವೆಯ ಒಬ್ಬ ಪತ್ರಕರ್ತೆ ಹೇಲಾ ಲಿಂಗ್ ಅವರು ಕಿರ್ಚಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. Prime Minister Modi, why don't you take some questions from the freest press in the world? ಅಷ್ಟಕ್ಕೂ ಆಕೆ ಕೇಳಿದ್ದೇನು ಗೊತ್ತಾ? ನೀವು ಜಗತ್ತಿನ ಸ್ವತಂತ್ರ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಯಾಕೆ? ಜೋರಾಗಿ ಹೀಗೆ ಕಿರ್ಚಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮಾತನ್ನು ಮುಗಿಸಿ ವೇದಿಕೆಯಿಂದ ಹೊರಟು ಹೋಗುವಂತಹ ಸಂದರ್ಭದಲ್ಲಿ ಈಕೆ ಈ ರೀತಿ ಕಿರ್ಚಾಡ್ತಾರೆ. ನೀವು ವಿಡಿಯೋವನ್ನು ಗಮನಿಸಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗುವಂತಹ ಒಂದು ತಂತ್ರ ಇತ್ತು ಅಂತ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿರೋವರೆಗೂ ಕೂಡ ಆಕೆ ಯಾವುದೇ ಪ್ರಶ್ನೆಯನ್ನು ಕೇಳೋದಿಲ್ಲ. ಯಾವಾಗ ಅವರಲ್ಲಿಂದ ಹೊರಡ್ತಾರೋ ಆಗ ಈ ರೀತಿಯ ನಾಟಕ ಶುರುವಾಗುತ್ತೆ. ಎಲ್ಲವೂ ಕೂಡ ಪ್ರಚಾರಕ್ಕಾಗಿ. ಇದೇ ವೇಳೆ ಭಾರತದ ದಿ ಹಿಂದೂ ಪತ್ರಿಕೆಯ ವಿದೇಶಿ ವ್ಯವಹಾರಗಳ ಸಂಪಾದಕಿ ಸುಹಾಸಿನಿ ಹೈದರ್ ಅವರು ನಾರ್ವೆ ಪ್ರಧಾನಿ ಬಳಿ ಬಂದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೀವು ಭಾರತೀಯ ಮಾಧ್ಯಮಗಳ ಪ್ರಶ್ನೆಗಳನ್ನು ತೆಗೆದುಕೊಳ್ತಾ ಇಲ್ಲ ಯಾಕೆ ಅಂತ. ಈ ಇಬ್ಬರು ಪತ್ರಕರ್ತೆಯರಲ್ಲಿ ಒಂದೇ ಅಜೆಂಡಾ ಇರೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಹಾಗೆ ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ, ನಾರ್ವೆಯಲ್ಲಿ ಘಟನೆ ನಡೆದಾಗ ಅಲ್ಲಿನ ವಿರೋಧ ಪಕ್ಷವಾಗಲಿ ಅಥವಾ ಮಾಧ್ಯಮಗಳಾಗಲಿ ತಮ್ಮ ಪ್ರಧಾನಿಯ ವಿರುದ್ಧ ಯಾವುದೇ ಟೀಕೆ ಮಾಡಲಿಲ್ಲ. ಅಲ್ಲಿನ ಪ್ರಧಾನಿ ಪ್ರಶ್ನೆಗಳಿಂದ ತಪ್ಪಿಸ್ಕೊಂಡು ಓಡ್ ಹೋದ್ರು ಅಥವಾ ಯಾವುದೋ ವ್ಯವಹಾರದಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಯಾರೂ ಕೂಡ ಆರೋಪ ಮಾಡಲಿಲ್ಲ. ಆದರೆ ಭಾರತದಲ್ಲಿ ಸಿಕ್ಕಿದ್ದೇ ಚಾನ್ಸು ಅಂತ ಓಳ್ಬಿಡೋದಕ್ಕೆ ಶುರು ಮಾಡಿಕೊಂಡ್ರು. ನಾರ್ವೆಯಲ್ಲಿ ಪತ್ರಿಕಾಗೋಷ್ಠಿ ಮುಗಿದ ಕೂಡಲೇ ಭಾರತದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡಲೇ ಈ ಹೇಲಾ ಲಿಂಗ್ ಅವರ ವಿಡಿಯೋವನ್ನು ಶೇರ್ ಮಾಡ್ತಾರೆ ಅಥವಾ ರೀಟ್ವೀಟ್ ಮಾಡ್ತಾರೆ. ಪ್ರಧಾನಿ ಮೋದಿ ಅವರು ಯಾವುದಕ್ಕೆ ಹೆದರ್ತಾ ಇದ್ದಾರೆ, ತಪ್ಪು ಮಾಡದೇ ಇದ್ರೆ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಯಾಕಾಗ್ತಿಲ್ಲ, ಯಾಕೆ ಓಡಿ ಹೋಗ್ತಿದ್ದಾರೆ ಅಂತ ಬರೆದುಕೊಂಡು ರಾಜಕೀಯ ಶುರು ಮಾಡ್ಕೊಳ್ತಾರೆ. ಇಲ್ಲಿ ಮಜಾ ಏನಂದ್ರೆ, ಅದೇ ಹೇಲಾ ಲಿಂಗ್ ಅವರು ರಾಹುಲ್ ಗಾಂಧಿ ಅವರ ಪೋಸ್ಟಿನ ಕೆಳಗೆ ನೀವು ನನ್ನೊಂದಿಗೆ ಫೋನ್ ಸಂದರ್ಶನ ಮಾಡ್ತೀರಾ ಅಂತ ಕೇಳ್ತಾರೆ. ಈ ಕಮೆಂಟ್ ಬಂದು ಹತ್ತತ್ರ ಒಂದು ದಿನ ಕಳೆದ್ರೂ ರಾಹುಲ್ ಗಾಂಧಿ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಅಂದರೆ ವಿದೇಶಿ ಪತ್ರಕರ್ತೆಯರನ್ನ ಭಾರತದ ವಿರುದ್ಧ ಬಳಸ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಆಸಕ್ತಿ ಇದೆ ಹೊರತು ಸ್ವತಃ ತಾವೇ ಸಂದರ್ಶನ ನೀಡೋದಕ್ಕೆ ಸಿದ್ರಿಲ್ಲ. ಇದನ್ನೆಲ್ಲ ನೋಡಿಕೊಂಡು ಭಾರತದ ಜನರು ಸುಮ್ಮನೆ ಕೂರೋರ? ಸೋಷಿಯಲ್ ಮೀಡಿಯಾದಲ್ಲಿ ಈ ಪತ್ರಕರ್ತೆಯನ್ನು ಜಾಲಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಗಲೇ ನೋಡಿ ಒಂದಷ್ಟು ಆಘಾತಕಾರಿ ವಿಷಯದ ಬೆಳಕಿಗೆ ಬರೋದು. ಈ ಪತ್ರಕರ್ತೆ ಹೇಲಾ ಸಿಂಗ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಖಾತೆಯನ್ನು ಫಾಲೋ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ,
ಭಾರತ ವಿರೋಧಿ ಧೋರಣೆ ಹೊಂದಿರುವಂತಹ ಹಲವಾರು ಪತ್ರಕರ್ತರನ್ನ ಮತ್ತು ಸಂಘಟನೆಗಳನ್ನ ಆಕೆ ಬೆಂಬಲಿಸ್ತಾ ಇದ್ದಾಳೆ. ಇವರ ಟ್ವಿಟರ್ ಖಾತೆಯಲ್ಲಿ ಗಮನಿಸಿದ್ರೆ ಈ ಕೆಲಸ ಮಾಡುವ ಸಂಸ್ಥೆ ಜನವರಿ ತಿಂಗಳಿಂದ ಯಾವುದೇ ಪೋಸ್ಟನ್ನು ಮಾಡಿಲ್ಲ. ಆದರೆ ಪ್ರಧಾನಿ ಮೋದಿಯವರ ವಿರುದ್ಧ ಕಿರುಚಾಡಿದ ತಕ್ಷಣ ಜಗತ್ತಿನಾದ್ಯಂತ ಸುದ್ದಿ ಆಗ್ತಾರೆ. ಮಹುವಾ ಮೊಯಿತ್ರಾ, ಸುಪ್ರಿಯಾ ಶ್ರೀನೇಟ್ ಅಂತಹ ನಾಯಕರು ಇದನ್ನು ಹಿಡಿದುಕೊಂಡು ಭಾರತದ ಪ್ರಧಾನಿಯನ್ನು ಅವಮಾನಿಸೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ ವೀಕ್ಷಕರೇ, ಜಗತ್ತಿನ ಫ್ರೀಯೆಸ್ಟ್ ಪ್ರೆಸ್ ಅಂತ ಹೇಳ್ಕೊಳ್ಳುವ ಇವರಿಗೆ ಪ್ರೆಸ್ ಬ್ರೀಫಿಂಗ್ ಮತ್ತು ಪ್ರೆಸ್ ಕಾನ್ಫರೆನ್ಸ್ ಇದೆರಡರ ನಡುವೆ ಏನು ವ್ಯತ್ಯಾಸ ಇದೆ ಅನ್ನೋದು ಕೂಡ ಗೊತ್ತಿಲ್ಲ. ಬ್ರೀಫಿಂಗ್ ಅಂದರೆ ಮಾಹಿತಿಯನ್ನು ನೀಡೋದಷ್ಟೇ, ಅಲ್ಲಿ ಪ್ರಶ್ನೆಗಳನ್ನು ಕೇಳುವ ಅವಕಾಶ ಯಾರಿಗೂ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆ ಮೇಲೆ ಭಾಷಣ ಮಾಡ್ತಿರ್ಬೇಕಾದ್ರೆ ಯಾರಾದರೂ ಬಂದು ಮೈಕ್ ಹಿಡಿದುಕೊಂಡು ಪ್ರಶ್ನೆ ಕೇಳಿದ್ರೆ ಅದನ್ನು ಪತ್ರಿಕೋದ್ಯಮ ಅನ್ನಲ್ಲ, ಮೂರ್ಖತನ ಅಂತಾರೆ. ಹೇಲಾಲಿಂಗ್ ಅವರು ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂತ ಆರೋಪ ಮಾಡ್ತಾರೆ. ಆದರೆ ಅವರ ಆರೋಪಗಳ ಹಿಂದೆ ಯಾವ ಸತ್ಯ ಇದೆ? ಅವ್ರು ಹೇಳುವಂತಹ ಮಾನವ ಹಕ್ಕುಗಳ ಉಲ್ಲಂಘನೆ ಅಂದರೆ 2014 ನಂತರ ಭಾರತದಲ್ಲಿ ಮುಸ್ಲಿಮರ ಸ್ಥಿತಿ ಹದಗೆಟ್ಟಿದೆ ಅನ್ನೋ ಸುಳ್ಳು ಪ್ರಚಾರ ಅಷ್ಟೇ. ಒಂದು ಕ್ಷಣ ಯೋಚನೆ ಮಾಡಿ, ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲಿ ನಡೆದಿದೆ? ಸಂದೇಶ್ ಖಾಲಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಾಗ ಇವ್ರು ಯಾರೂ ಧ್ವನಿ ಎತ್ತೋದಿಲ್ಲ. 90ರ ದಶಕದಲ್ಲಿ ಕಾಶ್ಮೀರಿ ಪಂಡಿತರ ನರ್ಮೇದ ನಡೆದಾಗ ಎಲ್ಲಿ ಹೋಗಿದ್ರಿ ಇವರೆಲ್ಲ? ಉದಯಪುರದಲ್ಲಿ ಕತ್ತು ಸೀಳುವ ಘೋಷಣೆಗಳು ಕೇಳಿಬಂದಾಗ ಮೌನವಾಗಿದ್ರು. ಅಸಲಿಗೆ ಭಾರತದಲ್ಲಿ ಮಾನವ ಹಕ್ಕುಗಳ ಗಂಭೀರ ಉಲ್ಲಂಘನೆ ಆಗಿದ್ದೆ 1975ರ ತುರ್ತು ಪರಿಸ್ಥಿತಿಯಲ್ಲಿ. ಅವತ್ತಿನ ರಾಜಕೀಯ ನಿರ್ಧಾರಗಳ ಬಗ್ಗೆ ಈ ಪತ್ರಕರ್ತೆ ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡಬೇಕಲ್ವೇ ಈಗ? ವೀಕ್ಷಕರ, ಹಾಗೆ ನೋಡಿದ್ರೆ ಭಾರತದಲ್ಲಿ ಅಭಿವ್ಯಕ್ತಿ ಸ್ವತಂತ್ರ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದರೆ, ನಾವೇ ನಮ್ಮ ಚಾನಲ್ನಲ್ಲಿ ಸರ್ಕಾರದ ಅನೇಕ ನಿರ್ಧಾರಗಳನ್ನು ಟೀಕೆ ಮಾಡ್ತೇವೆ, ಆದರೆ ನಮ್ಮ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳೋದಿಲ್ಲ. ಇದು ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಅಸ್ಥಿರಗೊಳಿಸೋದಕ್ಕೆ ಇಂತಹ ಪತ್ರಕರ್ತರನ್ನ ಈಗ ಬಳಸ್ಕೊಳ್ಳಾಗ್ತಾ ಇದೆ. ಈ ಕಡೆ ಭಾರತದ ವಿರೋಧ ಪಕ್ಷಗಳಿಗೆ ಹೆಂಗಾಗಿದೆ ಅಂದರೆ, ದೇಶದ ಒಳಗೆ ಯಾವುದೇ ಇಶ್ಯೂಗಳಿಲ್ಲ. ಸೊ ಅದಕ್ಕಾಗಿ ಈ ವಿದೇಶಿ ಪತ್ರಕರ್ತರು ಮತ್ತು ಸಂಸ್ಥೆಗಳ ಮೇಲೆ ಡಿಪೆಂಡ್ ಆಗಿದ್ದಾವೆ. ಪ್ರಧಾನಿ ಮೋದಿಯವರ ಆತ್ಮನಿರ್ಭರ ಭಾರತದ ಮಂತ್ರವನ್ನು ವಿರೋಧ ಪಕ್ಷಗಳು ತಮ್ಮ ರಾಜಕೀಯಕ್ಕೂ ಅಳವಡಿಸ್ಕೊಳ್ಬೇಕು. ವಿದೇಶಿ ಹಿತಾಸಕ್ತಿಗಳ ಮೂಲಕ ಭಾರತವನ್ನು ಅವಮಾನ ಮಾಡೋದು ಖಂಡಿತ ದೇಶ ಪ್ರೇಮ ಆಗಲ್ಲ. ವೀಕ್ಷಕರೇ, ನಾರ್ವೆಯ ಈ ಘಟನೆ ಕೇವಲ ಒಬ್ಬ ಪತ್ರಕರ್ತೆಯ ಆವೇಶ ಅಂತಂತೂ ಅನ್ನಿಸ್ತಾನೆ ಇಲ್ಲ. ಇದೊಂದು ವ್ಯವಸ್ಥಿತ ಸಂಚು ಅನ್ನೋದರಲ್ಲಿ ಅನುಮಾನವೇ ಬೇಡ. ನಿಮ್ಗೇನನ್ಸುತ್ತೆ ಇದರ ಬಗ್ಗೆ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.